ಗೈಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ವೀಡಿಯೋ. ಇವತ್ತು ನಾನು ನಿಮಗೆಲ್ಲ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಮನೆ ಮೇಲ್ಗಡೆ ಏನೇನು ಯಾವ ಥರ ವಾತಾವರಣ ಇದೆ ಅಂತ ತೋರಿಸ್ತೀನಿ. ಯಾಕೆ ಈ ವ್ಲಾಗ್ನ ಮಾಡೋದು ಅಂದ್ಕೊಂಡ್ರೆ ವಾಗಕ್ಕೆ ಬರ್ತಾ ಇರ್ತೀನಿ ಅಲ್ವಾ ಮೇಲ್ಗಡೆಗೆ, ಹಾಗಾಗಿ ಇದು ಒಂದು ತೋರಿಸ್ಬಿಡೋಣ ಅಂದ್ಬಿಟ್ಟು. ಕೆಲವೊಂದು ವೀಡಿಯೋಸಲ್ಲಿ ನೋಡಿರ್ತೀರ ನೀವು, ಅದು ಇದು ಒಂದು ಹಾಲಿ ಅಂದ್ಬಿಟ್ಟು ಈ ವ್ಲಾಗ್ ನಾನು ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ವೀಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಸರಿ ಬನ್ನಿ ನೋಡ್ಕೊಬರೋಣ. ಫಸ್ಟ್ ಒಂದು ಇಲ್ಲಿಂದೇ ನೋಡ್ಬಿಡ್ಬೋದು ನೀವು ಏನೇನಿದೆ ಅಂತ. ಇದು ಹೊಸ ಮನೆ, ಇದು ಇನ್ನೂ ಎಲ್ಲ ಕಲರ್ ಆಗುತ್ತೆ ಮೇ ಬಿ ಅಂದ್ಕೊಂಡಿದ್ದೀನಿ. ಮಳೆ ನೋಡಿ ಎಷ್ಟು ಚೆನ್ನಾಗಿ ತೊಳೆದಿದೋ ಗೊತ್ತಾ. ನಾನು ನಮ್ಮಮ್ಮ ಎಲ್ಲ ಹಿಂಗೆ ಹಾಕ್ಬಿಟ್ಟಿದೆ, ಡ್ರೈ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀನಿ. ಇದು ಹಂಚೇನಕ್ಕೆ ಇಟ್ಟಿದ್ದೀವಿ ಅಂದರೆ, ನಮ್ಮ ಹಳೆ ಮನೆಯದು ಹಂಚಿನ ಮನೆ ಅಲ್ವಾ, ಸೊ ಎಲ್ಲ ಒಂದೊಂದು ಹೊಡೆದೋಗಿತ್ತು. ಮಧ್ಯ ತೆಗ್ದು ತರಿಸಿದ್ದ, ಆಗ ಹಾಕ್ಬೇಕಾದ್ರೆ ಹೊಳ್ದಿದ್ದು ಹಂಚನ್ನ ಇಲ್ಲಿ ಇಷ್ಟು ಕವರ್ ಮಾಡಿ ಜೋಡಿಸಿಟ್ಟಿದ್ದೀವಿ. ಇಲ್ಲಿ ಟ್ಯಾಂಕು ನಮ್ಮ ಅಪ್ಪನ ಹೆಸರಿದೆ ಇಲ್ಲಿ ಟ್ಯಾಂಕ್ ಮೇಲೆ. ಅಂದರೆ ಇಲ್ಲಿ ನಾನು ಕೇಳ್ತಾ ಇದ್ದಿದ್ದು ಇದೊಂದು ಜಾಗ, ಆದರೆ ನನಗೆ ಯೂಸ್ ಆಗಲಿಲ್ಲ. ಇದು ಏನಂದರೆ ನಾನು ಬರೆಯೋಕ್ಕೆ ಅಥವಾ ಮೇಲ್ಗಡೆಗೆ ಬರ್ತಿರ್ತೀನಲ್ಲ, ಕೂತ್ಕೊಳ್ಳೋಕ್ಕೆ, ವಾಕ್ ಮಾಡೋಕ್ಕೆ ಬರ್ತಿರ್ತೀನಲ್ಲ, ಅವಾಗ ಅಲ್ಲಿ ಕೂತ್ಕೋಬೇಕು ಅನ್ನೋದು ನನಗೊಂದು ಆಸೆ ಇತ್ತು. ಅದಕ್ಕೆ ಅದೊಂದು ಮಾಡಿಸಿದ್ದೇನೋ ಅಲ್ಲ, ಹಿಂಗೆ ಬಂದಮೇಲೆ ಇಲ್ಲಿ ಗೈಸ್ ಹಿಂಗೆ ಬಂದಮೇಲೆ ಕೆಳಗಡೆ ಏನೋ ಜಾಗ ಹೋಗುತ್ತಲ್ಲ, ಅದಕ್ಕೆ ನಾವು ಹೆಂಗೆ ಮಾಡಿದ್ವಿ ಗೊತ್ತಾ, 2 ಇಟ್ಕೆಗೆ ಹಾಕ್ತೋ, ಆಮೇಲೆ ಇಲ್ಲೊಂದು ಕಲ್ಲು ಹಾಕ್ತು. ಮೋಟ್ರ್ ತುಂಬಿತು. ಇರಿ ಗೈಸ್, ಹೋಗಿ ಆಫ್ ಮಾಡಿಬಿಟ್ಟು ಬರೋಣ ಬನ್ನಿ. ಉಡಿ ಇಲ್ಲಿ ಇದು ಹುಷಾರಾಗಿಲ್ಲ, ಸಾರಿ ಲೈಟ್ ಅದು ಕರೆಕ್ಟಾಗಿಲ್ಲ, ಆಫ್ ಮಾಡಿ ತೆಗ್ದ. ಫ್ರೆಂಡ್ಸ್ಗೆ ಏನು ಗೊತ್ತೆ, ನಾವು ಆ ಕಡೆ ಹೊಸ ಮನೆ ಬಂದರೆ ಇವಾಗ ಹಳೆ ಮನೆ ಮೆಟ್ಲಿಂದ ಹೋಗೋಣ ಬನ್ನಿ. ಇದು ಫ್ರೆಂಟ್ ಅಲ್ವಾ, ಅದಕ್ಕೆ ಹಳೆ ಮನೆಯಿಂದ ಮೆಟ್ಲಿಂದ ಹೋಗೋಣ. ನೋಡಿ ಹೊಡಿ ಇಲ್ಲಿ ಬಂದರೆ ಇದೊಂದು ಸಣ್ಣದಾಗಿ ಅಂದರೆ ಟಾಸ್ ಆಗಬೇಕಲ್ಲ ಮೇಲ್ಗಡೆ, ಅದಕ್ಕೊಂದು ಮಾಡಿಸ್ಕೊಂಡಿದ್ದೀವಿ. ಇದು ಅಂದರೆ ನನ್ನ ಫೇವ್ರೇಟ್ ಜಾಗ. ಇದು ನೇಚರ್ ಎಲ್ಲ ಐತೆ ಅಲ್ಲಿ ನೋಡಿ, ಇಷ್ಟೊಂದು ಮೊಗ್ಬಿಟ್ಟೈತೆ ಅಂದರೆ ನಮ್ಗೆ ಎಡ್ಸೋದೇ ಇಲ್ಲ. ಮೇಲ್ಗಡೆ ಬಿಟ್ಬಿಟ್ಟೈತೆ ಅಲ್ಲಿ ಅದೈತಲ್ಲ, ಅದು ಮರ, ಅದು ಕೂಡ ಇದು ಏನಪ್ಪ, ಅದು ಹೂವಿನ ಮರನೇ ಗೊತ್ತಿಲ್ಲ. ಅದು ಯಾವ ದಾಸವಾಳ, ವೈಟ್ ಅಂದರೆ ವೈಟ್ ಅಂತ ಹೇಳಿ ಸ್ಕಿನ್ ಕಲರ್ ದಾಸವಾಳದ್ದು. ಅಲ್ಲೇ ಹೂಗಳೆಲ್ಲ ಬಿದ್ದಿದೆ ನೋಡಿ, ಅಲ್ಲಿ ಅದೇ ದಾಸವಾಳದ್ದು ಹೂವಿನ ಗಿಡ. ಅದು ನಾವು ಹಾಕಿದ್ದೆಲ್ಲ ತಾನೇ ಬೆಳ್ಕೊಂಡಿದೆ. ಇದು ನಮ್ಮ ಸ್ಕೂಲಲ್ಲಿ ಕೊಟ್ಟಿದ್ದು ಕರಿಬೇವಿನ ಗಿಡ. ಅದು ಇಷ್ಟು ಎತ್ತರವಾಗಿ ಬೆಳೆದಿತ್ತು. ಅದನ್ನು ನಾವು ಕಟ್ ಮಾಡಿಬಿಟ್ಟು ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಅಷ್ಟೇ ಸಾಕು ಅಂದ್ಬಿಟ್ಟು ಇಲ್ಲೊಂದು ಬಂದರೆ ಇಲ್ಲೊಂದು ಐತೆ, ಇದೇನೋ ಬಿಡೋಲ್ಲ, ಅದೊಂದು ಬಿಡ್ತಿದೆ, ಯಾವಾಗಲೂ ಒಂದ್ಸಲ ಬಿಡ್ತಿದೆ. ಆಮೇಲೆ ಅಲ್ಲೊಂದು ತುಳಸಿ ಗಿಡ ಇಟ್ಟಿದ್ದೀವಿ. ತುಳಸಿ ಗಿಡ ಮನೇಲಿ ಇರಬೇಕು, ಇಲ್ಲೊಂದು ಇಟ್ಟಿದ್ದೀವಿ. ಈಗ ಬಂದರೆ ಇದು ಯಾವ ಮರ ಆಮೇಲೆ ಹೇಳ್ತೀನಿ ಜ್ಞಾಪಿಸ್ಕೊಂಡು, ಯಾವುದೋ ಒಂದು ಮರ. ಇದು ನಮ್ಮ ಅತ್ತೆ ಮನೆ ಸೈಡು, ಅವರು ಸುಮ್ಮನೆ ಗಿಡಗಳು ಹಾಕ್ಕೊಂಡಿರ್ತಾರೆ. ಇದು ನೆಕ್ಸ್ಟ್ ಸ್ಟೆಪ್ ಆಗ್ತದ. ಕಮಿಂಗ್ ಟು ನೋಡಿ, ಇದು ಹೀಗಿದೆ ನಮ್ಮದು. ಇಲ್ಲಿ ಸೌದೆಗಳು ಇಟ್ಕೊಬಿಟ್ಟಿದ್ದು, ಆವಾಗ ಏನು ಮಾಡ್ಕೊಳ್ತಿದ್ದೆ ಅಂದ್ಬಿಟ್ಟು ನೋಡಿ. ಇದು ಏನಕ್ಕೆ ಇಟ್ಟಿರೋದು ಅಂತ ಅಂದರೆ ಅಂದ್ಕೊಂಡ್ರೆ, ನಾವು ಅಂದರೆ ಇದು ಹೊಡೆದಾಕ್ತಿದ್ದೋ, ಅಂದರೆ ನಾವು ಒಂದು ದೊಡ್ಡದು ಸ್ಟುಡಿಯೋ ಥರ ಮಾಡ್ಕೊಳ್ಳೋಣ ಅಪ್ಪಂಗೆ ಅಂದ್ಬಿಟ್ಟು ಎಲ್ಲ ಹೊಡೆದಾಕಿದ್ವಿ ನೋಡಿ. ಇಲ್ಲೆಲ್ಲ ಫುಲ್ ಕವರ್ ಆಗಬೇಕು ಅಂತ ಇದನ್ನೆಲ್ಲ ಇಟ್ಟಿದ್ದೀವಿ. ಡೆಸ್ಟ್ ಏನೋ ಎಲ್ಲ ಕ್ಲಿಯರ್ ಆಯ್ತದೆ. ಅದೇನು ಮಾಡ್ತೀವಿ ಅಂದರೆ, ಡೆಸ್ಟ್ ಎಲ್ಲ ಖಾಲಿ ಆದಮೇಲೆ ಇಲ್ಲಿಗೆಲ್ಲನೂ ಹಾಕ್ಬಿಡೋದು. ಇಷ್ಟಕ್ಕೂ ಹಾಕಿ ಅದೇನೋ ಮಾಡ್ತಾರಲ್ಲ, ಕುಟ್ಟಿ ಸಣ್ಣಗೆ ಮಾಡಿ ಅದ್ರ ಮೇಲ್ಗಡೆ ಜಲ್ಲಿಕಲ್ಲು ಹಾಕಿ ಗಾರೆ ಹಾಕ್ತಾರಂತೆ. ಅದು ಹಾಕಿ ಮುಗಿಸ್ತೀವಿ ಅದನ್ನು ಅಷ್ಟೇ. ಈಗ ನಾವು ಆ ಕಡೆ ಅಂದರೆ ಹೊಸ ತೋರಿಸಿದ್ನಲ್ಲ, ಅಲ್ಲಿಗೆ ಹೋಗ್ಬೇಕಾದ್ರೆ ಈಸಿ ದಾರಿ ಇದೆ. ನಾವು ಹೀಗೆ ಬಂದಲ್ಲ, ಹೀಗೆ ಕೂಡ ಬರ್ಬೋದು. ಹೇಗೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ನೋಡಿ ಹಿಂಗಿದೆ ಅಲ್ವಾ ಲಂಚ್. ನೋಡಿ ಹಂಚಿನ ಮನೆಯಲ್ಲೊಂದು ಫಸ್ಟ್ ಇದ್ದಿದ್ದು ಇದೆ ಗಾಯ್ಸ್. ಈ ಕಡೆ ಬಂದರೆ ಇದು ನಮ್ಮ ತಾತ ಟೇರ್ಕೆ ಸಿಂಗಿ. ಇಲ್ಲಿ ಎಷ್ಟೊಂದು ಹೂ ಬಿಡುತ್ತೆ ಅಲ್ವಾ, ಎಷ್ಟೊಂದು ಹೂ ಬಿಡುತ್ತೆ. ಅಲ್ಲಿ ಅವರೇ ಗೈಸ್ ಕಿತ್ಕೊಬಿಟ್ಟೆ ನೋಡಿ, ಕ್ಯೂಟ್. ಅದೇ ಗುಲಾಬಿ ಹೂಗಳಂತೂ ಸೋಮವಾರ ಅಂತೂ ತುಂಬ ಬಿಟ್ಟಿರುತ್ತೆ. ಇವತ್ತು ಬಿಟ್ಟಿತ್ತು, ಬೆಳಗ್ಗೆ ವಾಕ್ ಮಾಡೋಕ್ಕೆ ಬಂದಿದ್ನಲ್ಲ, ಅವಾಗೆಲ್ಲ ಫುಲ್ಲು ಬಿಟ್ಕೊಂಡಿತ್ತು. ಎಲ್ಲ ಪೂಜೆಗೆ ಬೇಕು ಅಲ್ವ, ಅದಕ್ಕೆ ಕಿತ್ಕೊಂಡಿದ್ದಾರೆ.
ನೋಡಿ ಈ ಮಾರ್ಗದಿಂದ ನಾವು ಹೋಗೋದು. ಹೀಗೆ ಹೇಗೆ ಹೋಗ್ತೀವಪ್ಪ ಅಂದರೆ ಇಲ್ಲಿ ತೋರಿಸ್ಕೊಡ್ತೀನಿ. ಹೀಗಿದೆ ಅಲ್ಲ, ಹೀಗೆ ಕುಂತ್ಕೊಂಡು ಇಲ್ಲಿಂದ ಜಂಪ್ ಮಾಡಿದೆ. ಯಪ್ಪ ಕಾಲು ಹೊಡಿತು. ಆಮೇಲೆ ನಾನು ಮೊದಲು ಹೆಂಗೆ ಮಾಡ್ತಿದ್ದೆ ಅಂದರೆ ಇಲ್ಲಿಂದ ಇಲ್ಲಿಗೆ ಹತ್ತಿಬಿಟ್ಟು ಇಲ್ಲಿ ಕೂತ್ಕೊಂಡು ಅಲ್ಲಿ ಆ ಕಡೆ ಕ್ರಿಕೆಟ್ ಆಡ್ತಾಯಿದ್ರು, ಅಲ್ಲಿ ಕೂತ್ಬಿಟ್ಟು ನೋಡ್ತಾಯಿದ್ದೆ. ಆಮೇಲೆ ಅಮ್ಮ ಬರ್ತಾಯಿದ್ರೆ ಜಾರ್ಕೊಂಡು ಬಂದುಬಿಡುವೆ ಇಲ್ಲಿಗೆ. ಗೊತ್ತಾಯ್ತಾ? ಇಲ್ಲೊಂದಿದೆ ಹಿಂಗೆ ನೋಡಿ, ಇಲ್ಲಿಂದ ಬಲಗಾಲ ಯಾವುದೋ ಒಂದು ಹತ್ತಿ ಇಲ್ಲಿಗೆ ಜಂಪ್ ಮಾಡಿದ್ರೆ ನಮ್ಮ ಟೇರ್ ಕೇಸು ಬಂತು. ಆಮೇಲೆ ಈ ಕಡೆ ಏನಾಯ್ತು ಅಂದರೆ ತುಂಬಿಕೊಂಡಿದ್ದು ಆಫ್ ಮಾಡಿಬಿಟ್ಟೆ. ನೋಡಿ ಇಳಿತೀನಿ ನಾನು. ಒಂದ್ಸಲ ಏನು ಮಾಡಿಬಿಟ್ಟಿದ್ದೆ ಗೊತ್ತಾ ಗೈಸ್, ಅಲ್ಲಿ ಇಲ್ಲಿ ಚೌರ್ಗೆ ಇಟ್ಟಿದ್ರು. ಅಂದರೆ ನಾವು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಿರ್ತೀವಲ್ಲ, ಆವಾಗ ನಾನೇನು ಮಾಡಿದೆ ಅಂದರೆ ಇಲ್ಲಿಗೆಲ್ಲ ನೀರು ಹಾಕೋಕ್ಕೆ ಹಂಗೆ ಬಂದೆ. ನಮ್ಮ ಅಕ್ಕ ಕಚಗುಳಿ ಕೊಟ್ಬಿಟ್ಲು. ಹಿಂಗೆ ಬಂದನಲ್ಲ, ಅಲ್ಲಿ ನಿಂತ್ಕೊಂಡು ಚೌರ್ಗೆ ಇಲ್ಲಿಂದ ಗುಡು ಅಂತ ಬಂದು ಅಲ್ಲಿಗೆ ನಿಂತ್ಕೋತು. ಇಲ್ಲಿಂದ ಅಲ್ಲಿಗಂಟು ನಡ್ಕೊಂಡು ಹೋಗ್ತೀನಿ, ಗ್ರಿಪ್ಪೇರೆ ನಡ್ಕೊಂಡು ಹೋಗ್ತೀನಿ. ಅದು ಏನಾಯಿತು, ಇದು ಮೋಟರ್ ಐತಲ್ಲ, ಮೋಟರ್ ನೀರು ಬಂದುಬಿಡ್ತಲ್ಲ ಫೋರ್ಸಿಗೆ, ಆ ಕಡೆ ಹೋಗಿ ಆ ಕಡೆ ಅಂದರೆ ಅದು ಏನಾಗುತ್ತೆ ಚರಂಡಿ ಎಲ್ಲ ಗೈಸ್. ಅದು ಏನಪ್ಪ ಮೊದಲು ಏನೋ ಕೆರೆ ಕಾಣಂಗೆ ಅದು ಯಾವುದೋ ಮಾಡ್ಕೊತಿದ್ರಲ್ಲ, ಅದು ಕೌಲಿ ಅಂತೇನೋ ಅಂತಾರಲ್ಲ ಅದು. ಆದರೆ ಈಗ ಅದು ಚರಂಡಿನೇ ಆಗಿಬಿಟ್ಟೈತೆ. ಅದು ನಮ್ಮ ತಾತ ಅಲ್ಲಿ ಗಿಳಿಮರಿ ಎಲ್ಲ ನಮ್ಮ ಫೇವ್ರೆಟ್ ಗಿಳಿಮರಿ ಇರುತ್ತೆ, ಅದು ಎಲ್ಲ ಕೊಟ್ಬಿಟ್ರು ಗೈಸ್. ಆಮೇಲೆ ಅದೊಂದು ಪಪಾಯ ಮರ, ಇದು ಯಾವ ಮರನೋ ಗೊತ್ತಿದೆ, ಇದು ನಮ್ಮದಲ್ಲ, ಅದು ನೇಚರ್ ಮಾತ್ರ ಸಖತ್ತಾಗಿದೆ. ಇದು ಓಡಬೇಕಾದ್ರೆ ನಿಮಗೆ ಗೊತ್ತಾಗ್ತಿರುತ್ತೆ ಇದೇನು ಅಂತ ಹೇಳಿದ್ದು. ಈ ಕಡೆ ಬಂದರೆ ಅಂದರೆ ಇದು ಸಿಟ್ಟುಗಳೆಲ್ಲ ಬೆಳ್ಕೊಂಡಿದೆ. ಅಂದರೆ ಇವು ಬಂದು ಇಲ್ಲಿ ಕಿತ್ಕೊಳ್ಬಹುದು, ನಾನು ನಮ್ಮ ಅತ್ತೆ ಮನೆಯವ್ರು ಬಂದು ಇಲ್ಲಿ ಕಿತ್ಕೊಳ್ಬಹುದು. ಅದು ಅವ್ರು ಕಿತ್ಕೊಳ್ಳಲ್ಲ, ಅಂದರೆ ಅವ್ರು ಏನು ತಂದುಬಿಡ್ತಾರೆ. ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕಪ್ಪನೂ ಕೂಡ ಹೋಗ್ತಾರಲ್ಲ ಕೆಲಸಕ್ಕೆ, ತಗೊಬರ್ತಾರೆ ಅವರೇನೆ. ಮತ್ತು ನೆಕ್ಸ್ಟ್ ಇದು ನಾವು ಏನು ಮಾಡ್ತಿದ್ದೋ ಅಂದರೆ, ಇದಿಲ್ವ ಇದು ಕರ್ಬೇವಿನ ಮರನೇ ಹಿಂಗೆ ಬಕ್ಕತ್ತಿತ್ತು. ಇಲ್ಲಿಗಂಟು ಜಾಗ ಐತಿ, ಇಲ್ಲಿವರೆಗೂ ಜಾಗ ಐತೆ. ಆದರೆ ಇಲ್ಲಿಂದ ಆಚೆ ಚೆನ್ನಾಗಿಲ್ಲ ಅಷ್ಟೇ. ಇಲ್ಲಿವರೆಗೂ ಜಾಗ ಐತಲ್ಲ, ಕೊಂಬೆನೇ ಹಿಡ್ಕೊಂಡು ನೇತಾಡ್ತಿದ್ದೋ. ಆಮೇಲೆ ಬಿದ್ದುಬಿಡ್ತೀವಿ ಭಯಕ್ಕೆ, ಹಿಂಗೆ ಏನಾದ್ರು ಹಿಂಗೆ ಮುಕ್ಕೋತಾ ಇದ್ದೋ. ಅದನ್ನ ತಗೊಬಂದು ನಮ್ಮ ಅಮ್ಮ ಕೊಡೋದು, ಸಾಂಬಾರು ಮಾಡಿ ಅದು ಮಾಡಿ ಅಂದ್ಕೊಂಡು. ಆವಾಗೆಲ್ಲ ನಾವು ಎಷ್ಟು ಆಟಾಡ್ತಿದ್ದೋ ಗೊತ್ತಾ, ಅಲ್ಲೆಲ್ಲ ನೀರು ಬರ್ತಿತ್ತು. ಇವಾಗ ನೆನೆಸ್ಕೊಂಡ್ರೆ ಅನಿಸುತ್ತೆ. ಈಗಲೇ ನಾವು ವಾಕ್ ಮಾಡೋಕ್ಕೊಂದು ಇಷ್ಟೊತ್ತಾಯಿತು. ನನ್ನ ತಾತ ಬಂದಿದ್ರು, ತಾಯಿ ಮಾಡು ನೋಡಿದ್ರೆ ಹಾಯ್ ಮಾಡಿದ್ರು. ಬಂದು ಸೋಗುಂದು ಮೊಟ್ಟೆಯನ್ನು ತಗೊಳಕ್ಕೆ ಬಂದವ್ರೆ, ಇಟ್ಕೊಂಡವ್ರೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮುಂದಿನ ವೀಡಿಯೋದಲ್ಲಿ ಚೆನ್ನಾಗಿರೋ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಪ್ಲ್ಯಾನ್ ಐತೆ, ಆದರೆ ಮಾಡ್ತೀನಿ, ಇಲ್ಲಾಂದರೆ